ಮಿಸೈಲ್ಗಳ ಪವರ್ ಇಸ್ರೇಲ್ಗೆ ನಡುಕ ಹುಟ್ಟಿಸಿದ ಹೇಗೆ ಇರಾನ್? ಬೆಚ್ಚಿ ಬಿದ್ದ ಬೆಂಜಮಿನ್ ದಾಳಿಗೆ ತಿರುಗೇಟು ಕೊಡ್ತಿರೋದು ಹೇಗೆ? ಇರಾನ್ ನಂಬಿಕಸ್ಥರಲ್ಲ ಸೈಲೆಂಟ್ ಏಕಾಂಗಿಯಾಗಿ ನಿಂತಿದ್ದು ಹೇಗೆ? ಕುಚ್ಚಿಕ್ಕುಗಳ ಕಂದಕ ಭಾರತ ಯಾರ ಪರ? ಏನೇನು ಲಾಭ? ಇದೇ ಹೊತ್ತಿನ ಸ್ಪೆಷಲ್ ಇಸ್ರೇಲ್ಗೆ ಇಟ್ಟ ಇರಾನ್. ನಾನು ಕೀರ್ತಿಶ್ರೀ. ಇಸ್ರೇಲ್ ಇರಾನ್ ವಾರ್ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ. ಯುದ್ಧಕ್ಕೆ ಫುಲ್ ಸ್ಟಾಪ್ ಇಡೋಕೆ ಯಾರಿಗೂ ಮನಸ್ಸಿಲ್ಲ. ಇಸ್ರೇಲ್ ಮೇಲೆ ಇರಾನ್ ಪಡೆ ಘನಘೋರವಾಗಿ ದಾಳಿ ಮಾಡ್ತಿದೆ. ಅದ್ಯಾವ ಪರಿಯಾಗಿ ಅಟ್ಯಾಕ್ ಮಾಡ್ತಿದೆ ಅಂದ್ರೆ ಇಸ್ರೇಲ್ ಪ್ರಧಾನಿಯೇ ಬೆಂಜಮಿನ್ ಬೆಚ್ಚಿ ಬಿದ್ದಿದ್ದಾರೆ. ಇರಾನ್ಗೆ ಇಷ್ಟೊಂದು ತಾಕತ್ತು ಬಂದಿದ್ದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆಸ್ಪತ್ರೆ ಮೇಲಿನ ದಾಳಿಗೆ ಸಿಡಿದೆದ್ದಿರೋ ಬೆಂಜಮಿನ್ ಶತ್ರು ಪಡೆಯನ್ನ ಹೊಸಕಿ ಹಾಕಬೇಕು ಅಂತ ತೊಡೆ ತಟ್ಟಿದ್ದಾರೆ. ಅಷ್ಟಕ್ಕೂ ಇರಾನ್ ಇಸ್ರೇಲ್ಗೆ ಗುಣ್ಣ ಇಟ್ಟಿದ್ ಹೇಗೆ? ಆ ಅಸ್ತ್ರಗಳು ಎಲ್ಲಿಂದ ಬಂದವು ತೋರಿಸ್ತೀವಿ ನೋಡಿ. ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಎರಡು ದೇಶಗಳಲ್ಲಿ ರಕ್ತಪಾತವಾಗುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಹಳೆ ಕುಚಿಕುಗಳ ಕಾಳಗಕ್ಕೆ ಜಗತ್ತೇ ನಡುಗುತ್ತಿದೆ. ಮಧ್ಯಪ್ರಾಚ್ಯವಂತೂ ಹೊತ್ತಿ ಉರಿಯುತ್ತಿದೆ. ಇರಾನ್ನದ್ದು ಒಂದು ರೀತಿ ಪಾಕಿಸ್ತಾನದ ನರಿ ಬುದ್ಧಿ. ಜಗತ್ತಿಗೆ ತನ್ನ ಪಾಡಿಗೆ ತಾನಿರುವಂತೆ ತೋರಿಸಿಕೊಳ್ಳುತ್ತೆ. ಆದ್ರೆ ಮಾಡೋ ಕಂತ್ರಿ ಕೆಲಸ ಮಾಡ್ತಾನೆ ಇರುತ್ತೆ. ಸುಮ್ಮನಿದ್ದ ಇಸ್ರೇಲ್ನ ಕೆಣಕಿ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಗೆ ಡೆಡ್ ಲೈನ್ ಕೊಡಿಸಿದೆ. ಇರಾನ್ ಮಾಡಿದ ಕೆಲಸಗಳೇ ಈ ಯುದ್ಧಕ್ಕೆ ಕಾರಣ. ಇರಾನ್ ಏನ್ ಮಾಡುತ್ತೆ ಅಂದ್ರೆ ಇಸ್ರೇಲ್ ವಿರುದ್ಧ ಇರೋ ದೇಶಗಳಿಗೆ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಡ್ತಾನೆ ಇರುತ್ತೆ. ಇದರಿಂದ ಇಸ್ರೇಲ್ ಸುತ್ತಮುತ್ತ ಇರೋ ವೈರಿಗಳಿಗೆ, ಉಗ್ರ ಸಂಘಟನೆಗಳಿಗೆ ಹೋರಾಟದ ಶಕ್ತಿ ಬರುತ್ತೆ. ಇಸ್ರೇಲ್ ಅವರನ್ನ ಎಷ್ಟೇ ನಾಶ ಮಾಡಿದ್ರೂ ಮತ್ತೆ ಮತ್ತೆ ಪುಟಿದೇಳ್ತಾನೆ ಇರುತ್ತೆ. ಇತ್ತೀಚೆಗಷ್ಟೇ ಇಸ್ರೇಲ್ ವಿರುದ್ಧ ಹಮಾಸ್, ಹಿಜ್ಬುಲ್ಲಾ, ಹೌತಿ ಸಂಘಟನೆಗಳು ದಾಳಿ ನಡೆಸಿದ್ವು. ಇದು ಇಸ್ರೇಲ್ಗೆ ತಲೆನೋವು ತಂದಿತ್ತು. ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ವೈರತ್ವ ಹುಟ್ಟಿಕೊಂಡಿದೆ. ಸುಮಾರು 8 ದಿನಗಳಿಂದ ಇಸ್ರೇಲ್ ಹಾಗೂ ಇರಾನ್ ನಡುವೆ ವಾರ್ ನಡೀತಿದೆ. ಇತ್ತಿಂದ ಅತ್ತ, ಅತ್ತಿಂದ ಇತ್ತ ಮಿಸೈಲ್ಗಳು, ರಾಕೆಟ್ಗಳು ಆರ್ಭಟಿಸುತ್ತಿವೆ. ಇರಾನ್ ದಾಳಿಗೆ ಇಸ್ರೇಲ್ ಪ್ರತಿದಾಳಿ ಮಾಡೋದು, ಇಸ್ರೇಲ್ ಪ್ರತಿದಾಳಿಗೆ ಇರಾನ್ ಮತ್ತೆ ದಾಳಿ ಮಾಡೋದು ನಡೀತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ನಂತರವಂತೂ ಎರಡು ದೇಶಗಳಲ್ಲಿ ಹೆಣಗಳ ರಾಶಿ ಸೃಷ್ಟಿಯಾಗುತ್ತಿವೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಹು ತನ್ನ ಮುಂದೆ ಇರಾನ್ ಏನೇನೂ ಅಲ್ಲ ಅಂದ್ಕೊಂಡಿತ್ತು. ಇರಾನ್ ಕೊಡ್ತಿರೋ ಒಂದೊಂದು ಏಟಿಗೆ ನಿದ್ದೆಯಲ್ಲೂ ಬೆವರುವಂತಾಗಿದೆ. ಇಸ್ರೇಲ್ ಪಡೆ ಇರಾನ್ನ ಪರಮಾಣು ತಾಣಗಳ ಮೇಲೆ ವೈಮಾನಿಕ ದಾಳಿ ನಡೆಸಿತ್ತು. ಇದಕ್ಕೆ ಕೆಂಡ ಕಾರಿದ ಸರ್ವೋಚ್ಚ ನಾಯಕ ಖಮೇನಿ ತನ್ನ ಸೈನಿಕರಿಗೆ ಕುಮ್ಮಕ್ಕು ನೀಡಿದ್ರು. ರೊಚ್ಚಿಗೆದ್ದ ಇರಾನ್ ಸೈನಿಕರು ಇಸ್ರೇಲ್ನ ಅತಿ ದೊಡ್ಡ ಸೋರೋಕಾ ಆಸ್ಪತ್ರೆ ಮೇಲೆ ಅಟ್ಯಾಕ್ ಮಾಡಿತ್ತು. ಇರಾನ್ ದಾಳಿ ಹೇಗಿತ್ತು ಅನ್ನೋದಕ್ಕೆ ಇಸ್ರೇಲ್ ಅತಿ ದೊಡ್ಡ ಆಸ್ಪತ್ರೆಯ ಈ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಆಸ್ಪತ್ರೆ ಮೇಲೆ ಇರಾನ್ ಸಾಲು ಸಾಲು ಕ್ಷಿಪಣಿಗಳನ್ನ ಉಡಾಯಿಸಿ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು. ಇರಾನ್ ನಡೆಸಿದ ಮಿಸೈಲ್ ಅಟ್ಯಾಕ್ ನಲ್ಲಿ 47 ಮಂದಿಗೆ ಗಾಯಗೊಂಡಿದ್ರು. ಖುದ್ದು ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪರಿಶೀಲನೆಯನ್ನ ನಡೆಸಿ ಇದಕ್ಕೆ ಇರಾನ್ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಜಮಿನ್ ಪಡೆಗೆ ನಡುಕ ಹುಟ್ಟಿಸಿದ್ದೇಗೆ ಇರಾನ್? ಕ್ಲಸ್ಟರ್ ಬಾಂಬ್ಗಳನ್ನ ಬಳಸಿದ್ದೇಗೆ? ಏನಿದರ ತಾಕತ್ತು? ಇಸ್ರೇಲ್ ನಿರೀಕ್ಷೆನೂ ಮಾಡೋಕೆ ಆಗಬಾರ್ದು. ಆ ರೀತಿ ಇರಾನ್ ಸೈನಿಕರು ಅಟ್ಯಾಕ್ ಮಾಡ್ತಿದ್ದಾರೆ. ಹಗಲು ರಾತ್ರಿ ಹೊತ್ತು ಗೊತ್ತು ನೋಡದೆ ಮಿಸೈಲ್ಗಳ ಮೇಲೆ ಮಿಸೈಲ್ಗಳನ್ನ ಹಾರಿಸ್ತಿದ್ದಾರೆ. ಒಂದೇ ಬಾರಿ 4-5 ಕಡೆ ಮಿಸೈಲ್ಗಳನ್ನ ಹಾರಿಸಿ ಇಸ್ರೇಲಿಗರಿಗಷ್ಟೇ ಅಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಶಾಕ್ ಕೊಟ್ಟಿದೆ. ಸೋರೋಕಾ ಆಸ್ಪತ್ರೆ ಟಾರ್ಗೆಟ್ ಮಾಡಿ ನಡೆಸಿದ ದಾಳಿಯಲ್ಲಿ ಟೆಕ್ ಪಾರ್ಕ್ಗೂ ಕ್ಷಿಪಣಿ ನುಗ್ಗಿದೆ. ಇಸ್ರೇಲ್ನ ಪ್ರಮುಖ ಸೇನಾ ನೆಲೆ ಇರುವ ಈ ನಗರದ ಹಲವು ಕಟ್ಟಡಗಳು ದಗದಗಿಸಿವೆ. ಟೆಲ್ ಅವೀವ ಅಲ್ಲದೆ ಜೆರುಸಲೇಂ ಸನಿಹವೂ ಮಿಸೈಲ್ ದಾಳಿ ಸಂಭವಿಸಿದೆ. ಇನ್ನು ಇಸ್ರೇಲ್ನ ಹೈಫಾ ಎಂಬಲ್ಲಿ 35 ಮಿಸೈಲ್ ಬಳಸಿ ಇರಾನ್ ದಾಳಿ ಮಾಡಿದೆ.
ಹೀಗೆ ಬಿಡುವು ಕೊಡದೆ ಟಾರ್ಗೆಟ್ ಯಾವುದು ಅಂತ ಸುಳಿವು ಕೂಡ ಕೊಡದೆ ಇರಾನ್ ಏಕಾಂಗಿಯಾಗಿ ಅಟ್ಯಾಕ್ ಮಾಡ್ತಿರೋದೇಗೆ ಅಂತ ತಲೆಗೆಡಿಸಿತ್ತು. ಇರಾನ್ಗೆ ತಾಕತ್ತು ಎಲ್ಲಿಂದ ಬಂತು ಅಂತ ನೋಡಿದಾಗ ಗೊತ್ತಾಗಿದ್ದೇ ಈ ಕ್ಲಸ್ಟರ್ ಬಾಂಬ್ಗಳು. ಕ್ಲಸ್ಟರ್ ಬಾಂಬ್ಗಳಿಂದಲೇ ಇರಾನ್ ಇಸ್ರೇಲ್ಗೆ ನಡುಕ ಹುಟ್ಟಿಸಿದೆ. ಅಲ್ಲದೆ ತಮ್ಮ ದಾಳಿ ಹೇಗಿರುತ್ತೆ ಅಂತ ಜಗತ್ತಿಗೆ ತೋರಿಸಿದೆ. ಅಷ್ಟಕ್ಕೂ ಏನಿದು ಕ್ಲಸ್ಟರ್ ಬಾಂಬ್ ಅಂತ ನೋಡುವುದಾದ್ರೆ, ಏನಿದು ಕ್ಲಸ್ಟರ್ ಬಾಂಬ್? ಕ್ಲಸ್ಟರ್ ಬಾಂಬ್ ಅನ್ನೋದು ಹಲವು ಸಣ್ಣ ಸಣ್ಣ ಬಾಂಬ್ಗಳ ಗುಚ್ಛ. ಇದು ಬೇರೆ ಸ್ಫೋಟಕಗಳಂತೆ ನಿಖರವಾಗಿ ಒಂದೇ ಗುರಿಯನ್ನ ನಾಶ ಮಾಡಲ್ಲ. ಇದರ ಬದಲಾಗಿ ಹಾರಿಸಿದ ಕೆಲ ಹೊತ್ತಿಗೆ ಆಕಾಶದಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆಯಾಗಲಿದೆ. ಬಾಂಬ್ನ ಈ ತುಂಡುಗಳು ವಿವಿಧ ಪ್ರದೇಶಗಳ ಮೇಲೆ ಬೀಳುತ್ತವೆ. ಇದರಿಂದ ಏಕಕಾಲಕ್ಕೆ ಹಲವು ಸ್ಥಳಗಳಲ್ಲಿ ಹಾನಿ ಉಂಟಾಗುತ್ತೆ. ಈ ಸಣ್ಣ ಸ್ಫೋಟಗಳನ್ನು ತಡೆಯೋದು ಅಷ್ಟು ಸುಲಭವಲ್ಲ. ಕ್ಲಸ್ಟರ್ ಬಾಂಬ್ಗಳ ಉತ್ಪಾದನೆ, ದಾಸ್ತಾನು, ಬಳಕೆ, ಮಾರಾಟಕ್ಕೆ ಬ್ರೇಕ್ 2008ರ ಅಂತಾರಾಷ್ಟ್ರೀಯ ಒಪ್ಪಂದದ ಅಡಿಯಲ್ಲಿ ನಿಷೇಧಿಸಲಾಗಿದೆ. ಇದಕ್ಕೆ 11 ದೇಶಗಳು ಮತ್ತು 12 ಸಂಸ್ಥೆಗಳು ಸಹಿ ಮಾಡಿವೆ. ಆದರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಈ ಒಪ್ಪಂದದ ಭಾಗವಾಗಿಲ್ಲ. ಉತ್ಪಾದನೆ ಮತ್ತು ವರ್ಗಾವಣೆ ನಿಷೇಧಿಸಲಾಗಿದೆ. ಈ ಒಪ್ಪಂದಕ್ಕೆ 11 ದೇಶಗಳು ಸಹಿ ಹಾಕಿವೆ. ಆದರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಹಲವು ಪ್ರಮುಖ ಮಿಲಿಟರಿ ಶಕ್ತಿಗಳು ಸೇರಲು ನಿರಾಕರಿಸಿದ್ವು. ಹೀಗಾಗಿ ಜೂನ್ 19ರಂದು ಇರಾನ್ ತನ್ನ ದಾಳಿಯಲ್ಲಿ ಈ ಕ್ಲಸ್ಟರ್ ಬಾಂಬ್ಗಳನ್ನು ಬಳಕೆ ಮಾಡಿತ್ತು. ಒಂದು ಮಿಸೈಲ್ ಸಿಡಿತಲೆ ನೆಲದಿಂದ ಸುಮಾರು 7 ಕಿಲೋಮೀಟರ್ ಎತ್ತರದಲ್ಲಿ ಸ್ಫೋಟಗೊಂಡಿತ್ತು. ಮಧ್ಯ ಇಸ್ರೇಲ್ನಲ್ಲಿ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 20 ಸಬ್ ಮಷಿನ್ಗಳು ಹರಡಿಕೊಂಡಿದ್ವು. ಅದರ ಪರಿಣಾಮ ಇಸ್ರೇಲ್ನಲ್ಲಿ ಏಕಕಾಲಕ್ಕೆ 7-8 ಕಡೆ ಕ್ಷಿಪಣಿಗಳ ದಾಳಿ. ಇದು ಯಾಕೆ? ಭಾರತ ಯಾರ ಪರವಾಗಿ ನಿಂತ್ರೆ ಏನು ಲಾಭ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಇಸ್ರೇಲ್ ನಡುವಿನ ಯುದ್ಧ ಮಧ್ಯ ಪ್ರಾಚ್ಯ ಹೊತ್ತಿ ಉರಿಯುವಂತೆ ಮಾಡಿದೆ. ದಗಿಸುವುದರ ಜೊತೆಗೆ ರಕ್ತಪಾತವಾಗಿದ್ದು ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತಿದೆ. ಇರಾನ್ ಪರವಾಗಿ ರಷ್ಯಾ, ಚೀನಾ, ಕೊರಿಯಾ ನಿಂತಿದ್ರೆ, ಇಸ್ರೇಲ್ ಪರವಾಗಿ ಅಮೆರಿಕ, ಯುರೋಪ್ ರಾಷ್ಟ್ರಗಳು ನಿಂತಿವೆ. ಆದರೆ ಇಡೀ ಜಗತ್ತು ಭಾರತ ಯಾರ ಪರ ನಿಲ್ಲುತ್ತೆ, ಅದರಿಂದ ಆಗೋ ಲಾಭವೇನು ನಷ್ಟವೇನು ಅಂತ ದೊಡ್ಡ ದೊಡ್ಡ ರಾಷ್ಟ್ರಗಳೇ ದಂಡ ಹೊಡೆದಿವೆ. ಅದ್ಯಾರೇ ಆಗ್ಲಿ, ಅದೆಷ್ಟೇ ಪವರ್ಫುಲ್ ಆಗಿರ್ಲಿ, ಇಸ್ರೇಲ್ ಸೈನಿಕರು ವಧೆ ತಿಂದು ಸುಮ್ಮನಾಗೋರಲ್ಲ. ಸಾಯೋವರೆಗೂ ನೆನಪಲ್ಲಿ ಇಟ್ಟುಕೊಳ್ಳುವಂತೆ, ಮುಟ್ಟಿ ನೋಡಿಕೊಳ್ಳುವಂತೆ ಬಿಸಿ ಮುಟ್ಟಿಸ್ತಾರೆ. ಹಮಾಸ್, ಹಿಜ್ಬುಲ್ಲಾ, ಹೌತಿ ಉಗ್ರ ಸಂಘಟನೆಗಳಿಗೆ ತಕ್ಕ ಶಾಸ್ತಿ ಮಾಡಿದ ಇಸ್ರೇಲ್ ಈಗ ಇರಾನ್ ಮೇಲೆ ಕೆಂಡ ಕಾರಿದೆ. ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ದಾಳಿ ನಡೆಸಿದ್ದೇಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಹು ಇರಾನ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ 20ಕ್ಕೂ ಹೆಚ್ಚು ಸೇನಾ ಕಮಾಂಡರುಗಳು ಮೃತರಾಗಿದ್ದಾರೆ. ಇಸ್ಲಾಮಿಕ್ ಕ್ರಾಂತಿಕಾರಿ ರಕ್ಷಣಾ ಪಡೆಯ ಪ್ರಮುಖರೆಲ್ಲ ನಿರ್ನಾಮವಾಗಿದ್ದಾರೆ. ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಖಮೇನಿಯ ಆಡಳಿತದ ಆಧಾರ ಸ್ತಂಭಗಳೇ ಇಲ್ಲದಂತಾಗಿದೆ. ಖಮೇನಿ ಕೂಡ ಭೂಮಿ ಮೇಲೆ ಇನ್ನಿಲ್ಲದಂತೆ ಮಾಡ್ತೀವಿ ಅಂತ ಬೆಂಜಮಿನ್ ಶಪಥ ಮಾಡಿದ್ದಾರೆ. ಇರಾನ್ ನಡೆಸಿದ ಆಸ್ಪತ್ರೆ ಮೇಲಿನ ದಾಳಿಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಈ ದಾಳಿಗೆ ಖಮೇನಿಯನ್ನ ಹೊಣೆಗಾರನಾಗಿ ಮಾಡಿರೋ ಇಸ್ರೇಲ್ ನಿಮ್ಮನ್ನ ಬದುಕೋಕೆ ಬಿಡಲ್ಲ ಅಂತ ಹೇಳಿದೆ. ದಿನದಿಂದ ದಿನಕ್ಕೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರುತ್ತಿದೆ. ಬೆಂಜಮಿನ್ ಹಾಗೂ ಖಮೇನಿಯ ಪ್ರತಿಷ್ಠೆಯ ಯುದ್ಧವಾಗಿ ಬದಲಾಗಿದೆ. ಮಧ್ಯಪ್ರಾಚ್ಯ ಹೊತ್ತಿ ಉರಿಸುತ್ತಿರುವ ಇರಾನ್ ಇಸ್ರೇಲ್ ಪರವಾಗಿ ಜಗತ್ತೇ ಇಬ್ಬಾಗವಾಗುವಂತೆ ಕಾಣುತ್ತಿದೆ. ಇಸ್ರೇಲ್ ಪರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯುದ್ಧ ನಿಲ್ಲಿಸಿ, ಬೇಷರತ್ತಾಗಿ ಶರಣಾಗಿ ಅಂತ ಖಮೇನಿ ಪಡೆಗೆ ಹೇಳಿದ್ದಾರೆ. ಇಸ್ರೇಲ್ಗೆ ಅಮೆರಿಕದ ಮಿಲಿಟರಿ ಬಲದ ಜೊತೆಗೆ ಹಣದ ಬಲವೂ ಇದೆ. ಇನ್ನೂ ಕೆಲ ದಿನಗಳು ಯುದ್ಧ ಮಾಡುವ ತಾಕತ್ತು ಹೊಂದಿದೆ. ಅಮೆರಿಕದ ಜೊತೆಗೆ ಯುರೋಪ್ ರಾಷ್ಟ್ರಗಳು ಕೂಡ ಇಸ್ರೇಲ್ ಪರವಾಗಿ ನಿಂತಿರೋದು ಹಾಗೂ ಇಸ್ರೇಲ್ನ ಹಲವು ಭಾಗ ಯುದ್ಧ ಭೂಮಿಯಾಗಿ ಬದಲಾಗಿವೆ. ಒಂದಿಷ್ಟು ದೇಶಗಳು ಇರಾನ್ಗೆ ಎಚ್ಚರಿಕೆ ನೀಡಿದ್ರೆ, ಒಂದಿಷ್ಟು ದೇಶಗಳು ಇಸ್ರೇಲ್ ನಡೆ ಸರಿಯಿಲ್ಲ ಅಂತಿವೆ. ಇದರ ನಡುವೆ ಭಾರತ ಜಾಣ್ಮೆಯ ಹೆಜ್ಜೆ ಇಡುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಇತ್ತ ನಂಬಿಕಸ್ಥ ದೇಶ ಇಸ್ರೇಲ್ ಪರವಾಗೂ ಬ್ಯಾಟಿಂಗ್ ಮಾಡ್ತಿಲ್ಲ, ಅತ್ತ ಇರಾನ್ಗೆ ಬೆಂಬಲವಾಗಿಯೂ ನಿಂತಿಲ್ಲ. ಎರಡು ದೇಶಗಳ ಜೊತೆಗೆ ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ.
ಮೊದಲಿಗೆ ಇಸ್ರೇಲ್ ಜೊತೆಗಿರುವ ಸಂಬಂಧ ಮೋದಿ ಭರವಸೆ ನೀಡಿದ್ರು. ಆಗ ಇಸ್ರೇಲ್ ನಡೆಯನ್ನೇ ಚೀನಾ ಮತ್ತು ರಷ್ಯಾ ಖಂಡಿಸಿದ್ವು. ಆದರೆ ಭಾರತ ಇಸ್ರೇಲ್ನ ಸಾರ್ವಜನಿಕವಾಗಿ ಖಂಡಿಸದೆ ದೂರ ಉಳಿಯಿತು. ರಕ್ಷಣಾ ಕ್ಷೇತ್ರ ಮಾತ್ರವಲ್ಲದೆ ಕೃಷಿ, ಶಿಕ್ಷಣ ಹಾಗೂ ಸಂಶೋಧನೆಯಲ್ಲಿ ಬಹಳ ಗಟ್ಟಿಯಾದ ಸಂಬಂಧ ಹೊಂದಿದೆ. ಇದಕ್ಕಿಂತ ಮುಖ್ಯವಾದದ್ದು ಏನಂದ್ರೆ ಭಾರತಕ್ಕೆ ಅತ್ಯಂತ ನಂಬಿಕಸ್ಥ ದೇಶವೊಂದಿದ್ರೆ ಅದು ಇಸ್ರೇಲ್ ಮಾತ್ರ. ಭಾರತ ಹಾಗೂ ಮೋದಿ ಮೇಲೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ಅಪಾರ ಪ್ರೀತಿ ಇಟ್ಟಿದ್ದಾರೆ. ಹೀಗಾಗಿ ಇಸ್ರೇಲ್ನ ಬಿಟ್ಟು ಕೊಡುವ ಮನಸ್ಸಿಲ್ಲ. ಭಾರತ ಇರಾನ್ ಸಂಬಂಧ. ಭಾರತ ಇರಾನ್ನದ್ದು ಸಾವಿರಾರು ವರ್ಷಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನಂಟಿದೆ. ಇರಾನ್ ಜೊತೆಗಿನ ಸಂಬಂಧಕ್ಕೆ ಎರಡು ಕಾರಣಗಳಿವೆ. ಒಂದು ಚಾಬಹಾರ್ ಬಂದರು, ಮತ್ತೊಂದು ಇಂಧನ ಭದ್ರತೆ. ಚಾಬಹಾರ್ ಬಂದರು ಭಾರತಕ್ಕೆ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್, ಮಧ್ಯ ಏಷ್ಯಾದ ದೇಶಗಳ ಜೊತೆಗೆ ವ್ಯಾಪಾರ ಮಾಡಲು ಭಾರತಕ್ಕಿರುವ ಏಕೈಕ ದ್ವಾರವಾಗಿದೆ. ಅದು ಅಲ್ಲದೆ ಚಾಬಹಾರ್ ಪೋರ್ಟ್ಗೆ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ಈ ಬಂದರು ಇಲ್ಲದಿದ್ದರೆ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಹೊಡೆತ ಬೀಳುತ್ತೆ. ಇನ್ನು ಎರಡನೆಯದ್ದು ಭಾರತಕ್ಕೆ ಬೇಕಾದ ಕಚ್ಚಾ ತೈಲ ಪರ್ಷಿಯನ್ ಗಲ್ಫ್ ಮೂಲಕ ಬರಲಿದೆ. ಈ ಸಮುದ್ರ ಮಾರ್ಗ ಇರಾನ್ನ ಸಮೀಪದಲ್ಲಿದೆ. ಇರಾನ್ ಜೊತೆಗೆ ಮುನಿಸು ಶುರುವಾಗಿ ಅಲ್ಲೇನಾದರೂ ಅಸ್ಥಿರತೆ ಉಂಟಾದರೆ ತೈಲ ಪೂರೈಕೆಗೆ ದೊಡ್ಡ ಅಪಾಯ ಎದುರಾಗುತ್ತೆ. ಇದು ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀಳಲಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಭಾರತಕ್ಕೆ ಇಸ್ರೇಲ್ ಎಷ್ಟು ಮುಖ್ಯವೋ ಇರಾನ್ ಕೂಡ ಅಷ್ಟೇ ಮುಖ್ಯ. ಯಾರ ಪರವಾಗಿನೂ ಭಾರತ ನಿಲ್ಲಲ್ಲ, ಯಾರನ್ನೂ ಕಳೆದುಕೊಳ್ಳೋಕೆ ಮುಂದಾಗಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ತಟಸ್ಥ ನೀತಿ ಅನುಸರಿಸಲಿದೆ, ಶಾಂತಿ ಮಂತ್ರವನ್ನ ಜಪಿಸಲಿದೆ. ಒಟ್ಟಾರೆಯಾಗಿ ಇರಾನ್ ಇಸ್ರೇಲ್ ಯುದ್ಧ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಬದಲಿಗೆ ಉಗ್ರ ರೂಪ ತಾಳುವ ಸಾಧ್ಯತೆ ಇದೆ. ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಇಡೀ ಜಗತ್ತು ಈ ಎರಡು ದೇಶಗಳಿಗೆ ಯುದ್ಧದ ಅವಶ್ಯಕತೆ ಇದೆಯಾ, ಇದೆಲ್ಲ ಬೇಕಿತ್ತ ಅಂತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.